ಹಲೋ, ಇವತ್ತು ನಾನು ಕ್ರಸ್ಟ್ ವೆಜ್ಜಿ ಉಪ್ಮಾ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗ ಎಲ್ಲ ವೆಜಿಟೇಬಲ್ಸು ಪಕ್ಕದಲ್ಲಿ ಎತ್ತಿಕ್ಕಿಬಿಡ್ತಾನೆ. ಇವನ್ ಆನಿಯನ್ ಸಿಕ್ಕಿದ್ರು ಎತ್ತಿರ್ತಾನೆ. ಸೊ ಅದಕ್ಕೆ ಈ ಥರ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ವೆಜಿಟೇಬಲ್ಸು ಕೂಡ ನಾನು ಈ ಥರ ಒಂದು ನಾನು ಒಂದು ತೊಗೊಂಡಿದ್ದೆ. ಸೊ ಅದನ್ನು ಹಾಕಿ ಎಲ್ಲ ವೆಜಿಟೇಬಲ್ಸನ್ನು ಕ್ರಷ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕ್ರಷ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದನ್ನು ಪೂರ್ತಿ ನೆಕ್ಸ್ಟ್ ನಾನು ರವೆನ ಹುರ್ಕೊತೀನಿ. ಅದಕ್ಕಿಂತ ಮುಂಚೆ ನಾನು ಚಿಲ್ಲಿ ಮತ್ತು ಆನಿಯನ್ ಎರಡನ್ನೂ ಕಟ್ ಮಾಡ್ಕೊತೀನಿ. ಅರ್ನ್ ವೀಡಿಯೋಸ್ ಮಾಡ್ತಾಯಿದ್ಲು, ಸಡನ್ನಾಗಿ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದಾಳೆ ಅಂತ ಏನಿಲ್ಲ, ಜಸ್ಟ್ ಫಾರ್ ಅ ಚೇಂಜ್ ಮಾಡೋಣ ಅಂತ. ಸೊ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಸಾಸಿವೆ ಆ್ಯಂಡ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಅದನ್ನು ತೆಗೆದಿರ್ತಾರೆ ಬಟ್ ಓಕೆ. ನೆಕ್ಸ್ಟ್ ಆನಿಯನ್ ಆ್ಯಂಡ್ ಚಿಲ್ಲಿನ ಒಗ್ಗರಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಪಿಂಕ್ ಸಾಲ್ಟ್ ಅಂತ ಬರುತ್ತೆ ಅದು. ನೆಕ್ಸ್ಟ್ ವೆಜ್ಜೀಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದಾದಮೇಲೆ ಸ್ವಲ್ಪ ಆಮೇಲೆ ಬೆಂದಿರುತ್ತೆ. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಮುಚ್ಚಿದ್ರೆ ಇಟ್ಸ್ ಲೈಕ್ ಬಾಯ್ಲ್ಡ್ ಆಗಿರುತ್ತೆ. ನೆಕ್ಸ್ಟ್ ರವೆನ ಹಾಕಿ ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಕ್ಕೆ ಅದು ಸ್ವಲ್ಪ ಹಬೆಯಲ್ಲಿ ಬೆಂದಿರುತ್ತೆ. ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡೆ. ಸೊ ಹೌ ವಾಸ್ ಇಟ್ ರಿಗ್ರೆಟ್? ಯಮ್ಮಿ.